ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಪ್ರಸಾದ್ ಲಂಚ್ ಬಾಕ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತು ಕ್ಯಾರೆಟ್ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಯಾವಾಗಲೂ ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಇದೇ ಮಾಡ್ಕೊಳ್ಳೋ ಬದಲು ಒಂದು ಸಲ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿರೋರು ಈಸಿಯಾಗಿ ಕ್ಯಾರೆಟ್ ಹೋಳಿಗೆನ ಮನೆಯಲ್ಲೇ ಮಾಡ್ಕೋಬೋದು. ನಿಮಗೆ ಹೋಟೆಲಲ್ಲಿ ಹೇಗೆ ರುಚಿಯಾಗಿರುತ್ತೆ ಹಾಗೆ ಮನೆಯಲ್ಲೇ ಮಾಡ್ಕೊಳ್ಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೈದಾ ಸ್ವಲ್ಪ ತೊಗೊಳ್ತಿದ್ದೀನಿ. ನಾನಿಲ್ಲಿ ಅರ್ಧ ಕಪ್ಪಷ್ಟು ಮೈದಾ ತೊಗೊಳ್ತಿದ್ದೀನಿ. ನಾನು ಎಷ್ಟು ಕ್ವಾಂಟಿಟಿಯಲ್ಲಿ ಮೈದಾ ತೊಗೊಂಡಿದ್ದೀನಿ ಅದೇ ಕ್ವಾಂಟಿಟಿಯಲ್ಲಿ ಚಿರೋಟಿ ರವೆ ತೊಗೊಳ್ತಾ ಇದ್ದೀನಿ. ನೀವು ಫುಲ್ ಮೈದಾದಲ್ಲೇ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಮಿಕ್ಸಲ್ಲೂ ಮಾಡ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಚಿಟಿಕೆ ಅಷ್ಟೇ ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಉಪ್ಪು ಮತ್ತು ಸಕ್ಕರೆ ಪುಡಿ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಬಟ್ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಪ್ಲಸ್ ಕಲರ್ ಚೆನ್ನಾಗಿ ಬರುತ್ತೆ ಸಕ್ಕರೆ ಹಾಕೋದ್ರಿಂದ. ನಿಮಗೆ ಫ್ರೈ ಆದಮೇಲೆ ಅದಕ್ಕೋಸ್ಕರ ಸಕ್ಕರೆ ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನಾವು ನೀರು ಹಾಕೋದಕ್ಕೆ ಮುಂಚೆನೇ ಉಪ್ಪು ಸಕ್ಕರೆ ಏನು ಹಾಕಿದ್ದೀವಿ ಅದು ಫುಲ್ ಆಗೋವರೆಗೂ ಕಲಿಸ್ಕೋಬೇಕು. ಕ್ಯಾರೆಟ್ ಹೋಳಿಗೆಗೆ ಮಾಡುವಾಗ ಕಲರ್ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಕಲರು ಆರೆಂಜ್ ಕಲರ್ ಒಳಗಡೆ ಇದ್ದು ಟ್ರಾನ್ಸ್ಪರೆಂಟಾಗಿ ವೈಟ್ ಬರಬೇಕು. ಅದಕ್ಕೋಸ್ಕರ ನಾವು ಇಲ್ಲಿ ಅರಿಶಿನ ಹಾಕ್ತಿಲ್ಲ, ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಂಪ್ಲೀಟಾಗಿ ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ನಿಮಗೆ ಒಂದೇ ಸಲ ಕಲಿಸ್ಲಿಕ್ಕೆ ಆಗೋದಿಲ್ಲ, ಹಲ್ವಾ ಥರ ಅನಿಸ್ಬಿಡತ್ತೆ, ಗಟ್ಟಿಯಾಗಿ ಬರೋದಿಲ್ಲ. ಆ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗೋದಾದರೆ ನೀವು ಒಂದೇ ಸಲ ನೀರು ಹಾಕಿ ಕಲಿಸ್ಕೋಬೋದು. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೋಬೇಕು. ನಾವು ಇದನ್ನು ಎಷ್ಟು ನೀರು ಹಾಕಿ ಕಲಿಸ್ಕೋಬೇಕು ಮತ್ತು ಹೇಗೆ ನಾದ್ಕೋಬೇಕು ಅಂದರೆ, ನಮಗೆ ಚಿರೋಟಿ ರವೆ ಥರ ಇರುತ್ತೆ. ಆ ಹಿಟ್ಟು ಕಂಪ್ಲೀಟಾಗಿ ಕಲಸಿದ ಮೇಲೆ ಒಂದು ಚೂರು ರವೆ ಅನ್ನೋದು ಹಿಂಗೆ ಕೈಯಲ್ಲಿ ಮುಟ್ಟಿ ನೋಡಿದಾಗ ಒಂದು ಚೂರು ರವೆ ಅನ್ನೋದು ಕಾಣಿಸ್ಬಾರ್ದು ಮತ್ತು ಕೈಗೆ ರವೆ ಥರ ಸಿಗಬಾರ್ದು. ಅಷ್ಟವರೆಗೂ ನಾವು ನೀರು ಹಾಕಿ ಕಂಪ್ಲೀಟಾಗಿ ನಾದ್ಕೋಬೇಕು. ನೋಡಿ, ಸ್ವಲ್ಪನೇ ಇನ್ನೂ ನೀರು ಹಾಕಿ ನಾದ್ಕೋತಾ ಇದ್ದೀನಿ. ಏಕೆಂದರೆ ನಾವು ಕಲಿಸುವಾಗನೇ ಗೊತ್ತಾಗತ್ತೆ ರವೆ ಥರ ಬರಬಾರ್ದು. ಆ ರವೆ ಥರ ಕೈಗೆ ಫೀಲ್ ಆಗಬಾರ್ದು. ಅಲ್ಲಿವರೆಗೂ ಹೀಗೆ ಚೆನ್ನಾಗಿ ಕಲಿಸ್ಕೋಬೇಕು. ಕಂಪ್ಲೀಟಾಗಿ ಇದನ್ನು ನೀರು ಹಾಕಿನೇ ಒಂದು 5 ನಿಮಿಷದವರೆಗೂ ಕಂಪ್ಲೀಟಾಗಿ ನಾದ್ಕೊಂಡಿದ್ದೀನಿ. ಈಗ ನಾನು ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ತಾ ಇದನ್ನು ಕಂಪ್ಲೀಟಾಗಿ ಎಣ್ಣೆಯಲ್ಲಿ ಕಲಿಸ್ಕೊಳ್ಬೇಕು. ನಾವು ಒಂದೇ ಸಲ ಎಣ್ಣೆನ ಹಾಕಿ ಕಲಿಸ್ಕೊಂಡ್ಬಿಟ್ರೆ ನಮಗೆ ಅದು ತುಂಬ ಎಣ್ಣೆ ಆಗೋಗುತ್ತೆ. ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ತಾ ಹೀಗೆ ಚೆನ್ನಾಗಿ ನಾದ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಇದನ್ನು ನಾದ್ಕೊಳ್ತೀರಿ ನಿಮಗೆ ಒಬ್ಬಟ್ಟು ಮಾಡುವಾಗ ಅಷ್ಟು ಟ್ರಾನ್ಸ್ಪರೆಂಟಾಗಿ ಬರುತ್ತೆ. ಇಲ್ಲಾಂದರೆ ನಿಮಗೆ ಚಪಾತಿ ಹಿಟ್ಟಿನ ಥರ ಆಗೋಗುತ್ತೆ. ಎಷ್ಟು ಎಣ್ಣೆ ಹಾಕ್ಕೊಳ್ತಾ ಚೆನ್ನಾಗಿ ಇದನ್ನು ನಾದ್ಕೋಬೇಕು. ನೀವಿನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ನೆಕ್ಸ್ಟ್ ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಈಗ ನೋಡಿ, ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ತಾ ಕಂಪ್ಲೀಟಾಗಿ ಇದನ್ನು ಒಂದು 10 ನಿಮಿಷದವರೆಗೂ ಕೈ ಬಿಡ್ದಿರಾನೇ ನಾದ್ಕೋತಾ ಇದ್ದೀನಿ. ನಾನು ಇಲ್ಲಿ ಸ್ವಲ್ಪ ವೀಡಿಯೋನ ಫಾಸ್ಟ್ ಮೂವಿಂಗಲ್ಲಿ ಇಟ್ಟಿದ್ದೀನಿ, ಬಟ್ ನಾನು ಇದನ್ನು ಕಂಪ್ಲೀಟಾಗಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ. 10 ನಿಮಿಷದವರೆಗೂ ಕೈ ಬಿಡ್ದಿರ ಕಂಪ್ಲೀಟಾಗಿ ನಾದ್ಕೊಳ್ತಾ ಬರಬೇಕು. ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ನಾದ್ಕೋಬೇಕು. ಎಲ್ಲಿವರೆಗೂ ನಾದ್ಕೋಬೇಕು ಅಂದರೆ ನಮಗೆ ಆ ಹಿಟ್ಟು ಕೈಗೆ ಒಂದು ಚೂರು ಅಂಟಬಾರ್ದು. ಕೈಯಲ್ಲಿರೋ ಕಲಿಸುವಾಗ ಏನು ಅಂಟ್ಕೊಂಡಿತ್ತು ಅದೆಲ್ಲ ಕಂಪ್ಲೀಟಾಗಿ ಕೈಯಿಂದನೂ ಬಿಟ್ಟು ಬರಬೇಕು. ನಾವು ಕೈಗೆ ಈ ಥರ ಹಸಿಟ್ಟು ಎತ್ಕೊಂಡು ನೋಡಿದಾಗ, ನಾವು ಕಲಸಿರೋ ಹಿಟ್ಟು ಎತ್ಕೊಂಡು ನೋಡಿದಾಗ ಕೈಗೆ ಆಗಲಿ ಪಾತ್ರೆಗೆ ಆಗಲಿ ಅಂಟಬಾರ್ದು. ಅಲ್ಲಿವರೆಗೂ ಇದನ್ನು ಕಂಪ್ಲೀಟಾಗಿ ನಾದ್ಕೋಬೇಕು. ನೋಡಿ, ನಾನಿದು ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ವರೆಗೂ ಬಿಡ್ದಿರ ನಾದ್ಕೊಂಡಿದ್ದೀನಿ. ಈಗ ನೋಡಿ, ಅದು ನೀಟಾಗಿ ಗೊತ್ತಾಗತ್ತೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ನಾನು ನಾದ್ಕೊಂಡಿದ್ದೀನಿ ಅಂತ. ನೋಡಿ, ಕೈಯಲ್ಲಿ ಹೀಗೆ ಮಾಡಿ ನೋಡ್ತಿದ್ದೀನಿ, ಒಂದು ಚೂರು ಅಂಟ್ಕೊಳ್ತಿಲ್ಲ ನನಗೆ. ಈ ಹದದವರೆಗೂ ನೋಡಿ, ಪಾತ್ರೆಗೂ ಅಷ್ಟೇ ಒಂದು ಚೂರು ಅಂಟ್ಕೊಳ್ತಿಲ್ಲ. ಎಣ್ಣೆ ನಾನು ಇಲ್ಲಿ ಏನು ಒಂದು ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೆ ನಾನು. ಆ ಕಪ್ಪಲ್ಲಿ ನನಗೆ ಅರ್ಧ ಕಪ್ಪಷ್ಟು ಎಣ್ಣೆ ಹಿಡ್ದಿದೆ. ಈ ಥರ ಕಂಪ್ಲೀಟಾಗಿ ನಾದ್ಕೊಂಡಾದಮೇಲೆ ಇದನ್ನು 1 ಅವರ್ ನೆನೆಯೋದಕ್ಕೆ ಬಿಡೋಣ. ಈ ಥರ ಒಂದು ಒಬ್ಬಟ್ಟು ಕವರು ಅಥವಾ ಆಯಿಲ್ ಕವರು ಈ ಥರ ಏನಾದರೂ ಇದ್ರ ಮೇಲೆ ಕಂಪ್ಲೀಟಾಗಿ ಮುಚ್ಚಿಟ್ಟು 1 ಅವರ್ ಇಟ್ಬಿಡೋಣ. ಅದು ಚೆನ್ನಾಗಿ ನೆನೆಬೇಕು. ಅಷ್ಟೊತ್ತಿಗೆ ನಾವು ಕ್ಯಾರೆಟ್ನ ತುರಿದು ಹೂರಣ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ 3 ಕ್ಯಾರೆಟ್ನ ಚೆನ್ನಾಗಿ ಸಿಪ್ಪೆ ತೆಗೆದು ತೊಳೆದು ತುರಿದಿಟ್ಕೊಂಡಿದ್ದೀನಿ. ನಾನು ಎಷ್ಟು ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ನೋಡಿ, ಕಂಪ್ಲೀಟ್ ಚಿಕ್ಕದು ಬರುತ್ತಲ್ಲ ಅದರಲ್ಲಿ ತುರಿದಿಟ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಮಿಕ್ಸಿಗೂ ಹಾಕ್ಕೋಬೋದು, ಒಂದು ಚೂರು ಗಂಟಿಲ್ಲದೆ ಇರೋ ಥರ ಮಿಕ್ಸಿಗೆ ಹಾಕ್ಕೋಬೋದು. ಬಟ್ ನಂಗೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟಿ ಅನಿಸಲ್ಲ ಅಂತ ನಾನಿಲ್ಲಿ ಇಷ್ಟು ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಮಿಕ್ಸಿಗೂ ಹಾಕ್ಕೋಬೋದು. ಈಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಬಾದಾಮಿ
ಮತ್ತು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲೂ ಹಾಕ್ಕೋಬೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ರುಬ್ಕೊಳ್ಳೋಣ. ತರಿಯಾಗಿ ಅಲ್ದಿರ ಇನ್ನೊಂದು ಸ್ವಲ್ಪ ಪುಡಿನೂ ಇರೋ ಒಂಥರ ಚೆನ್ನಾಗಿ ತುರಿದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ 1 ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ನಾವು ಪ್ರೀವಿಯಸ್ ಏನಾದರೂ ಅಡುಗೆ ಖಾರ ಮಾಡಿದ್ದಲ್ಲಿ ಈ ಥರ ಮಾಡಿಕೊಂಡ್ರೆ ನಿಮಗೆ ಒಬ್ಬಟ್ಟು ಮಾಡುವಾಗ ಟೇಸ್ಟಲ್ಲಿ ಯಾವುದೇ ಡಿಫ್ರೆನ್ಸ್ ಇರೋದಿಲ್ಲ. ಇಲ್ಲಾಂದರೆ ಖಾರ ಅನ್ನಿಸ್ಬಿಡತ್ತೆ. ನೋಡಿ, ನಾನು ಇವಾಗ 1 ಗ್ಲಾಸ್ ನೀರನ್ನ ಹಾಕಿ ಚೆನ್ನಾಗಿ ಕಾಯಿಸಿದೆ. ನೋಡಿ, ಅದು ನಾನು 2-3 ಸಲ ಪಾತ್ರೆ ತೊಳೆದ್ರೂ ಸಹ ಖಾರ ಅನ್ನೋದು ಉಳ್ಕೊಂಬಿಡುತ್ತೆ. ನೋಡಿ, ಈಗ ಗೊತ್ತಾಗ್ತಿದೆ ಅಲ್ಲಿ ನೀರಲ್ಲಿ ಕಲರ್ ಸ್ವಲ್ಪ ಚೇಂಜ್ ಆಗಿರೋದು. ಈಗ ಇದನ್ನು ನೀರನ್ನ ಚೆಲ್ಲಿಬಿಟ್ಟು ಮತ್ತೆ ಅದನ್ನು ಡ್ರೈ ಮಾಡ್ಕೊಂಡಿದ್ದೀನಿ. ಈಗ ಡ್ರೈ ಆಗಿದೆ ಬಾಣಲಿ. ಈಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ತುಪ್ಪನ ಹೀಗೆ ಸುತ್ತು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಫುಲ್ಲು ಕ್ಯಾರೆಟ್ ಹಾಕಿದ ತಕ್ಷಣ ಪಾತ್ರೆಗೆ ಅಂಟ್ಕೋಬಾರ್ದು, ಅದಕ್ಕೋಸ್ಕರ ಈ ಥರ ಫುಲ್ಲಾಗಿ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆಗೋದೇನು ಬೇಡ, ತಣ್ಣಗಿದ್ರೂ ಪರವಾಗಿಲ್ಲ. ತುಪ್ಪ ಬೇಗ ಬಿಸಿ ಆಗೋಗುತ್ತೆ. ಈಗ ನಾನು ಏನು ತುರಿದಿಟ್ಕೊಂಡಿದ್ದೆ ಆ ಕ್ಯಾರೆಟ್ನ ಹಾಕಿ ಫುಲ್ ಸಿಮ್ಮಿಂದ ಮೀಡಿಯಮ್ ಫ್ಲೇಮ್ ಒಳಗಡೆ ಒಂದು ಫ್ಲೇಮಲ್ಲಿಟ್ಟು, ಅಂದರೆ ಫುಲ್ ಸಿಮ್ಮು ಅಲ್ಲ ಮೀಡಿಯಮ್ಮು ಅಲ್ಲ, ಅದಕ್ಕಿಂತ ಸ್ವಲ್ಪ ಕಮ್ಮಿ ಫ್ಲೇಮಲ್ಲಿಟ್ಟು ಇದನ್ನು ಕಂಪ್ಲೀಟಾಗಿ ಹುರ್ಕೋಬೇಕು ತುಪ್ಪದಲ್ಲಿನೇ. ಹಸಿ ವಾಸನೆ ನಿಮಗೆ ಹುರಿಯುವಾಗ ಗೊತ್ತಾಗುತ್ತೆ. ಕ್ಯಾರೆಟ್ದು ಹಸಿ ವಾಸನೆ ಒಂಥರ ಸ್ಮೆಲ್ ಬರ್ತಿರತ್ತೆ. ಆ ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹೀಗೆ ಹುರ್ಕೋಬೇಕು ನೀವು ಕಂಪ್ಲೀಟಾಗಿ. 8 to 10 ಮಿನಿಟ್ಸ್ವರೆಗೂ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ನಾನಿಲ್ಲಿ 3 ಮೀಡಿಯಮ್ ಸೈಜ್ ಕ್ಯಾರೆಟಿಗೆ ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಮಾತ್ರ ತೊಗೊಳ್ತಾ ಇದ್ದೀನಿ. ಸ್ವೀಟ್ನ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು, ಕಮ್ಮಿ ಬೇಕು ಅಂದರೆ ಕಮ್ಮಿನೂ ಹಾಕ್ಕೋಬೋದು. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಶುಗರ್ ಹಾಕ್ಕೋಬೋದು. ಇದಕ್ಕೆ ನಾನು ನೀರಾಗಲಿ ಹಾಲಾಗಲಿ ಏನೂ ಆಗ್ತಿಲ್ಲ. ಅದು ಬಿಸಿಗೇನೆ ಸಕ್ಕರೆಯಲ್ಲೇ ಕಂಪ್ಲೀಟು ನೀರಾಗಿ ಸಕ್ಕರೆ ಮೆಲ್ಟಾಗಿ ನೀರು ಬಿಟ್ಬಿಡತ್ತೆ. ಆ ನೀರಲ್ಲೇ ಚೆನ್ನಾಗಿ ಕ್ಯಾರೆಟ್ನ ಮತ್ತೆ ಫ್ರೈ ಮಾಡ್ಕೋಬೇಕು. ಆಗಲೂ ನಿಮಗೆ ಸ್ವಲ್ಪ ಹಸಿ ಸ್ಮೆಲ್ ಅನ್ನೋದು ಬರ್ತಿರತ್ತೆ. ನೋಡಿ, ಅದನ್ನು ಕಂಪ್ಲೀಟಾಗಿ ಮತ್ತೆ 10 ನಿಮಿಷದವರೆಗೂ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬಾರ್ದು. ಮೀಡಿಯಮ್ ಟು ಸಿಮ್ಮಲ್ಲಿ ಒಂದು ಫ್ಲೇಮಲ್ಲಿಟ್ಟು ಇದನ್ನು ಕಂಪ್ಲೀಟಾಗಿ ಹುರ್ಕೋಬೇಕು. ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಇಲ್ಲ ಅಂದರೆ ನಿಮಗೆ ತಿನ್ನುವಾಗ ಕ್ಯಾರೆಟು ಹಸಿ ಸ್ಮೆಲ್ ಬಂದುಬಿಡತ್ತೆ. ಅದರಿಂದ ಈ ಥರ ಚೆನ್ನಾಗಿ ಹುರ್ಕೋಬೇಕು ನೀವು. ಈಗ ನೋಡಿ ತೋರಿಸ್ತಿದ್ದೀನಿ, ನಾನು ಏನು ತುಪ್ಪ ಹಾಕಿದ್ದೆ ಆ ತುಪ್ಪ ಎಲ್ಲ ಬಿಟ್ಟು ಸೈಡಿಗೆ ಬಂದಿದೆ. ಈ ಥರ ಪಾತ್ರೆಗೆ ಅಂಟ್ಕೊಳ್ದಿರ ಹಲ್ವಾ ಥರ ಆಗಿದೆ ಇದು. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ಏಲಕ್ಕಿ ಪೌಡ್ರು ಪ್ಲಸ್ ನಾನು ಏನು ರುಬ್ಬಿ ಇಟ್ಕೊಂಡಿದ್ದೆ ಫಸ್ಟೇ ಬಾದಾಮಿ ಗೋಡಂಬಿ ಪೌಡ್ರನ್ನ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಈ ಥರ ಹಾಕಿ ಕಲಸಿ ಒಂದು 10 ನಿಮಿಷಕ್ಕೆಲ್ಲ ನಮಗೆ ಕಂಪ್ಲೀಟಾಗಿದ್ದು ತಣ್ಣಗಾಗೋಗ್ಬಿಡತ್ತೆ. ಸಕ್ಕರೆ ಹಾಕಿರೋದ್ರಿಂದ ಕಂಪ್ಲೀಟಾಗಿ ತಣ್ಣಗಾಗಿಬಿಟ್ರೆ ನಿಮಗೆ ಗಟ್ಟಿ ಆಗೋಗುತ್ತೆ. ಅದರಿಂದ ನೋಡಿಕೊಂಡು ನೀವು ಕೈಯಲ್ಲಿ ಮುಟ್ಟೋಷ್ಟು ಬಿಸಿ ಇದ್ದರೆ ಸಾಕು. ನೋಡಿ, ಇವಾಗ ನನಗೆ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಕಂಪ್ಲೀಟ್ ಅಂದರೆ ಸ್ವಲ್ಪ ಉಗುರು ಬೆಚ್ಚಗೆ ಮುಟ್ಟೋಷ್ಟು ಆಗಿದೆ. ಈಗ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಸಕ್ಕರೆ ಆಗಿರೋದ್ರಿಂದ ಕೈಗೆ ಅಂಟ್ಕೋಬಾರ್ದು ಅಂತ. ಈಗ ಇದನ್ನು ಕಂಪ್ಲೀಟಾಗಿ ಚಿಕ್ಕ ಚಿಕ್ಕ ಉಂಡೆಗಳು, ನನಗೆ ಇಲ್ಲಿ ಮೀಡಿಯಮ್ ಸೈಜು ಒಬ್ಬಟ್ಟು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಗಲ ಒಬ್ಬಟ್ಟು ಮಾಡ್ಕೊಳ್ತಿಲ್ಲ. ಕೆಲವರು 1 ತಿಂತಾರೆ, 2 ತಿಂತಾರೆ. ತುಂಬ ಅಗಲ ಏನು ದೊಡ್ಡದು ಮಾಡಿಬಿಟ್ರೆ ತಿನ್ನೋದಿಲ್ಲ, ಜಾಸ್ತಿ ಎಗಟೊಡೆದ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಮೀಡಿಯಮ್ ಸೈಜಲ್ಲಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಆದ್ದರಿಂದ ನೀವು ಸೈಜ್ ಎಷ್ಟು ಬೇಕೋ ಅಷ್ಟು ನೋಡಿ ಮಾಡ್ಕೊಳ್ಳಿ. ನೀವು ದೊಡ್ಡದು ಬೇಕು ಅಂದರೆ ದೊಡ್ಡದಾಗೆ ಉಂಡೆ ಮಾಡ್ಕೊಳ್ಳಿ, ಇಲ್ಲ ಚಿಕ್ಕದಾಗೆ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಮೀಡಿಯಮ್ ಸೈಜಾಗಿ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಏನು ಹುರಿದು ಇಟ್ಕೊಂಡಿದ್ದೆ ಆ ಉಂಡೆಗಳನ್ನ ಇಲ್ಲಿ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮತ್ತೆ ಒಂದು ಈ ಥರ ಹೋಳಿಗೆ ಕವರ್ ಬಗ್ಗೆ ನಾನು ನನ್ನ ಬೇಳೆ ಒಬ್ಬಟ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ಕವರ್ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಕಂಪ್ಲೀಟ್ ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋನ ನೋಡ್ಬೋದು ನೀವು. ನಾವು 1 ಅವರ್ ನೆನೆಲಿಕ್ಕಿಟ್ಟಿದ್ದಂಥ ಚಿರೋಟಿ ಮತ್ತು ಮೈದಾ, ಚಿರೋಟಿ ರವೆ ಮತ್ತು ಮೈದಾದು ಈಗ ಕಂಪ್ಲೀಟಾಗಿ ನೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಟ್ರಾನ್ಸ್ಪರೆಂಟಾಗಿ ಬರುತ್ತೆ. ನಾನು ತಟ್ಟದ ಮೇಲೆ ತೋರಿಸ್ತೀನಿ ನೋಡಿ. ಈಗ ಇದನ್ನು ಅಗಲವಾಗಿ ಮಾಡಿಕೊಂಡು ಕೈಯಲ್ಲೇ ನೀಟಾಗಿ ಹೀಗೆ ಅಗಲವಾಗಿ ಮಾಡಿಕೊಂಡು ಸೆಂಟ್ರಿಗೆ ಆ ಉಂಡೆನ ಇಟ್ಬಿಟ್ಟು ಹೀಗೆ ಕಂಪ್ಲೀಟಾಗಿ ತೊಗೊಳ್ಳಿ. ಈ ಥರ ಕಂಪ್ಲೀಟಾಗಿ ಸೈಡಿಂದ ತೊಗೋಬೇಕು. ನೋಡಿ, ನಾನು ತಟ್ಟುವಾಗ ತೋರಿಸ್ಕೊಡ್ತೀನಿ ನೋಡಿ. ನಿಮಗೆ ಮೈದಾ ಎಲ್ಲೂ ಬರೋದಿಲ್ಲ. ಕಂಪ್ಲೀಟಾಗಿ ಕ್ಯಾರೆಟು ಹೇಗೆ ಈಕ್ವಲಾಗಿ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಹೀಗೆ ಕೈಯಲ್ಲೇ ಸ್ವಲ್ಪ ಹೀಗೆ ತಟ್ಕೊಂಡು ಆದಮೇಲೆ ಸೈಡಲ್ಲಿ ಮೈದಾ ಬಂದಿರುತ್ತೆ. ಆ ಮೈದಾನ ಹೀಗೆ ಮತ್ತೆ ಮೇಲ್ಗಡೆಗೆ ತೊಗೊಬರಬೇಕು. ಆವಾಗ ನಿಮಗೆ ಕ್ಯಾರೆಟು ಒಳಗಡೆ ಇರೋದು ಕಂಪ್ಲೀಟಾಗಿ ಸ್ಪ್ರೆಡ್ ಆಗುತ್ತೆ. ನೀವು ಕೈಯಲ್ಲೇ ಈ ಥರ ತಟ್ಕೋಬೋದು. ಹೀಗೆ ನಿಮಗೆ ಅಭ್ಯಾಸ ಇತ್ತು ಅಂದರೆ ಕೈಯಲ್ಲೇ ಹೀಗೆ ನೀಟಾಗಿ ತಟ್ಕೋಬೋದು.
ಇಲ್ಲ ಅಂದರೆ ಫಸ್ಟು ಇದನ್ನು ಸ್ವಲ್ಪ ಅಗಲಕ್ಕೆ ತಟ್ಕೊಳ್ಳಿ. ನಿಮಗೆ ತೆಳ್ಳಗೆ ಜಾಸ್ತಿ ಬೇಕು ಅಂದರೆ ಕೈಯಲ್ಲಿ ಕಂಪ್ಲೀಟಾಗಿ ತೆಳ್ಳಗೆ ತಟ್ಕೊಳಕ್ಕೆ ಆಗಲ್ಲ ಅಂದರೆ ಈಗ ಇದ್ರ ಮೇಲ್ಗಡೆ ಮತ್ತೆ ಒಂದು ಶೀಟ್ನ ಹಾಕಿ ಅದನ್ನು ಜಸ್ಟ್ ಹೀಗೆ ಸ್ಪ್ರೆಡ್ ಮಾಡ್ತಾ ಬರಬೇಕು. ನೋಡಿ ತೋರಿಸ್ಕೊಡ್ತೀನಿ. ಈಗ ಮತ್ತೊಂದು ಕವರ್ ತೊಗೊಳ್ತಾ ಇದ್ದೀನಿ ನಾನು. ಈ ಕವರ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೆ. ಈಗ ಇದನ್ನು ನೋಡಿ ರೌಂಡಾಗಿ ಈ ಥರ ಜಸ್ಟ್ ಸ್ಪ್ರೆಡ್ ಮಾಡಿದ್ರೆ ಸಾಕು. ಜೋರಾಗಿ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡಿ ಈ ಥರ ಸ್ಪ್ರೆಡ್ ಮಾಡೋದು ಬೇಡ. ಲೈಟಾಗಿ ಮೇಲ್ಗಡೆ ಹೀಗೆ ಸ್ಪ್ರೆಡ್ ಮಾಡಿದ್ರೆ ಸಾಕು. ನಿಮಗೆ ಒಂದು ಕಡೆನೂ ಎಲ್ಲೂ ನಿಮಗೆ ಮೈದಾ ಅನ್ನೋದು ಬರೋದಿಲ್ಲ. ನೀಟಾಗಿ ಸ್ಪ್ರೆಡ್ ಆಗುತ್ತೆ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಬರುತ್ತೆ ನೋಡಿ. ಈಗ ಮೊದಲೇ ನಾನು ಹೆಂಚನ್ನ ಕಾಯಲಿಕ್ಕೆ ಇಟ್ಟಿದ್ದೆ. ಈಗ ಒಬ್ಬಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ನೋಡಿ ತೆಳ್ಳಗೆ ಎಷ್ಟು ಚೆನ್ನಾಗಿ ಬಂದಿದೆ. ವೈಟ್ ಕಲರ್ಗೆ ಆರೆಂಜ್ ಕಲರ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ಬೋದು. ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ. ಹೊರಗಡೆ ಹೋಟೆಲಲ್ಲಿ ತಿನ್ನೋದಕ್ಕಿಂತ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಈಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇದು ಪೂರಿ ಉಬ್ಬು ಬರುತ್ತಲ್ಲ ಆ ಥರ ಕಂಪ್ಲೀಟಾಗಿ ಉಬ್ಬಿ ಬರುತ್ತೆ ಚಿರೋಟಿ ಹಾಕಿರೋದ್ರಿಂದ. ಈಗ ನೋಡಿ ನಾನು ಕಂಪ್ಲೀಟಾಗಿ ಒಂದು ಸೈಡ್ ಬೆಂದ್ ಆಗಿದೆ. ಈಗ ಮತ್ತೆ ಇನ್ನೊಂದು ಕಡೆ ತಿರುಗಿಸ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿದೆ ಅದು. ಈಗ ಮತ್ತೆ ಇನ್ನೂ ಒಂದು ತಟ್ಕೊಳ್ತಾ ಇದ್ದೀನಿ. ಇದನ್ನು ನಿಮಗೆ ಪೇಪರ್ ಮೇಲೆ ತಟ್ಕೊಳ್ಳೋದಕ್ಕೆ ಬರಲ್ಲ ಅನ್ನೋಂಥವ್ರು ಕೈಯಲ್ಲೇ ತಟ್ಕೊಳ್ಳೋದೇ ನಮಗೆ ಈಸಿ ಅನ್ನೋಂಥವ್ರು ನಿಮ್ಮದು ಫಿಂಗರ್ ಪ್ರಿಂಟ್ ಏನಿದೆ ಅದು ಒಬ್ಬಟ್ಟು ಮೇಲೆ ಬೀಳದೇ ಇರೋ ಥರ ಹೇಗೆ ತಟ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ ನೋಡಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡು ಅದನ್ನು ಇದು ಮಾಡಿಕೊಂಡು ಮತ್ತೆ ಅದನ್ನ ಮೇಲೆ ಬಂದ ಮೇಲೆ ಆ ಎಕ್ಸ್ಟ್ರಾ ಏನಿತ್ತು ಅದನ್ನು ತೆಗೆದುಬಿಟ್ಟಿದ್ದೀನಿ. ಈಗ ನೋಡಿ ಮತ್ತೆ ಸೇಮ್ ಅದೇ ಥರನೇ ಕೈಯಲ್ಲೇ ತಟ್ಕೋಬೇಕು. ನಿಮಗೆ ಪೇಪರ್ ಹಾಕಿ ನಮಗೆ ತಟ್ಕೊಳಕ್ಕೆ ಬರಲ್ಲ ಅನ್ನೋರು ಈ ಥರ ಕೈಯಲ್ಲೇ ನೀಟಾಗಿ ತಟ್ಕೋಬೇಕು. ನೀಟಾಗಿ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನೀಟಾಗಿ ತಟ್ಕೊಂಡು ಆದಮೇಲೆ ಇದ್ರ ಮೇಲೆ ನಿಮ್ಮ ಫಿಂಗರ್ ಪ್ರಿಂಟ್ ಇದ್ದೇ ಇರುತ್ತೆ ಕೈಯಲ್ಲಿ ತಟ್ಟಿರೋದ್ರಿಂದ. ಈಗ ನೋಡಿ ನಿಮ್ಮ ಪಾಮ್ ಏನಿದೆ ಆ ಪಾಮ್ನ ಇಟ್ಟು ಹೀಗೆ ಅದನ್ನು ಜಸ್ಟ್ ಹೀಗೆ ಟ್ಯಾಪ್ ಮಾಡ್ತಾ ಬನ್ನಿ. ನಿಮ್ಮ ಕೈ ಅಚ್ಚು ಒಬ್ಬಟ್ಟು ಮೇಲೆ ಬೀಳೋದೇ ಇಲ್ಲ. ಅಷ್ಟು ನೀಟಾಗಿ ಕಾಣಿಸುತ್ತೆ ನೋಡಿ. ಒಂಚೂರು ನಿಮ್ಮ ಕೈ ಅಚ್ಚು ಅನ್ನೋದೇ ಕಾಣಿಸೋದಿಲ್ಲ. ಈ ಟೆಕ್ನಿಕ್ನ ನೀವು ಬೇಳೆ ಒಬ್ಬಟ್ಟಾಗಲಿ ಏನೇ ಒಬ್ಬಟ್ಟಾದರೂ ಆಗಲಿ, ಈವನ್ ರವೆ ರೊಟ್ಟಿ ರಾಗಿ ರೊಟ್ಟಿ ಏನಾದರೂ ಮಾಡಿದಾಗಲೂ ಸಹ ಈ ಟೆಕ್ನಿಕ್ನ ನೀವು ಯೂಸ್ ಮಾಡ್ಬೋದು. ಒಬ್ಬಟ್ಟನ್ನ ಹೀಗೆ ಕಂಪ್ಲೀಟಾಗಿ ಎರಡೂ ಕಡೆಯೂ ಚೆನ್ನಾಗಿ ಸಿಮ್ಮಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ. ಯಾಕೆಂದರೆ ಜೋರು ಉರಿಯಲ್ಲಿ ಇಟ್ಬಿಟ್ರೆ ನಿಮಗೆ ನೀಟಾಗಿ ಬೇಯೋದಿಲ್ಲ. ಸಿಮ್ಮಲ್ಲೇ ಇಟ್ಟು ಕಂಪ್ಲೀಟಾಗಿ ಚೆನ್ನಾಗಿ ಎರಡೂ ಕಡೆ ತಿರುಗಿಸಿ ಎಣ್ಣೆ ಸ್ವಲ್ಪ ಹಾಕಿ ತುಪ್ಪನ ತಿನ್ನುವಾಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೇಯಿಸುವಾಗ ಹಾಕಿದ್ರೆ ಎಗ್ಟೊಡ್ದಂಗೆ ಅನ್ನಿಸ್ಬಿಡತ್ತೆ. ಈ ಥರ ಕಂಪ್ಲೀಟಾಗಿ ಎರಡೂ ಕಡೆ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ಹೋಳಿಗೆ ಮನೆ ಹೋಟೆಲ್ಸು ಅಲ್ಲಿ ಇಲ್ಲಿ ಹೋದಾಗ ನಮಗೆ ಡಿಫ್ರೆಂಟ್ ಒಬ್ಬಟ್ಟುಗಳಿರುತ್ತೆ. ಅದನ್ನೆಲ್ಲ ನಾವು ತುಂಬ ಪೇ ಮಾಡಿ ತೊಗೊಂಡು ತಿನ್ನಬೇಕಾಗತ್ತೆ. ಅದು ಅವ್ರು ಯಾವಾಗ ಮಾಡಿರೋದು ಯಾವಾಗ ಕೊಡ್ತಾರೋ ಅದೆಲ್ಲ ನಮಗೇನೂ ಗೊತ್ತಿರಲಿಲ್ಲ. ಅಂಥದ್ರಲ್ಲಿ ನಾವು ಮನೆಯಲ್ಲೇ ಹೆಲ್ದಿಯಾಗಿ ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದೀನಿ. ಕಡಿಮೆ ಖರ್ಚಲ್ಲಿ ಮನೆಯವ್ರಿಗೆ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಟೇಸ್ಟಿಯಾಗಿ ತಿನ್ನೋ ಥರ ಕ್ಯಾರೆಟ್ ಹೋಳಿಗೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರಸಾದ್ ಲಂಚ್ ಬಾಕ್ಸ್.